ಸರ್, ನನಗೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿದ್ದಾರೆ. ತಾವು ಕೂಡ ಅವರ ಪರಮಾತ್ಮರಾಗಿದ್ರಿ. ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಾ ಸರ್? ನೋಡ್ರಿ, ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ಅಹಿಂದ ಮತ್ತು ಶೋಷಿತ ವರ್ಗಗಳ ಮತ್ತು ಈ ರಾಜ್ಯದ ಜನತೆಗೆ ಒಂದು ಕರಾಳ ದಿನ ಅಂದರೂ ತಪ್ಪಾಗಲಾರದು. ಏನು ಈ ರಾಜೀನಾಮೆ ಪಡ್ಕೊಂಡ್ರು, ಯಾಕೆ ಪಡ್ಕೊಂಡ್ರು, ಅದನ್ನೆಲ್ಲ ವಿವರಣೆ ಮಾಡಿದರೆ ಅನುಕೂಲ ಆಗ್ತಿತ್ತು. ಏಕಾಏಕಿ ರಾಜೀನಾಮೆ ತಗೊಂಡಂಥದ್ದು. ಮತ್ತು ಸಿದ್ದರಾಮಯ್ಯನವರು ಆಲ್ರೆಡಿ ಹೇಳಿದರು, ಯಾವತ್ತೂ ನಮಗೆ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿಯವರು ಹೇಳ್ತಾರೆ ಅವತ್ತೇ ರಾಜೀನಾಮೆ ಕೊಡ್ತೀನಿ ಅಂತ. ಇಷ್ಟೆಲ್ಲ ಇರುವಾಗಲೂ ಇಷ್ಟೆಲ್ಲ ರದ್ದಾಂತಗಳನ್ನ ಮಾಡಿ ಬಹಳ ದಿನಗಳಿಂದ ಅವರಿಗೆ ಇಷ್ಟೊಂದು ಹಿಂಸೆ ಕೊಟ್ಟು ಮಾಡಿದ್ದು ಮೊದಲನೇ ತಪ್ಪು ಅನ್ನೋದು ನನ್ನ ಭಾವನೆ. ಈಗ ಏಕಾಏಕಿ ಅವ್ರನ್ನ ಡೆಲ್ಲಿ ಕರೆದು ರಾಜೀನಾಮೆ ಕೊಡಿಸೋದು ತೀರ್ಮಾನ ಮಾಡಿದಾರಲ್ಲ, ಎಲ್ಲೋ ಒಂದು ಕಡೆ ಒತ್ತಡ ಇರ್ತಾರ ಸಿದ್ದರಾಮಯ್ಯನವ್ರಿಗೆ ಏನಾರು ಅಂತ ಸರ್? ಒತ್ತಡ ಅನ್ನೋದಕ್ಕಿಂತ ಹೆಚ್ಚಾಗಿ ಇವನು ದೆಹಲಿಗೆ ಏನು ರಾಜ್ಯಸಭಾ ಸದಸ್ಯರಿಗೆ ಮತ್ತು ವಿಧಾನ ಪರಿಷತ್ಗೆ ಆಯ್ಕೆ ಮಾಡೋದ್ರ ಬಗ್ಗೆ ಚರ್ಚೆ ಅಂತ ಹೇಳಿ ಇವ್ರನ್ನ ಕರೆದಿದ್ದು. ಇವರನ್ನು ಸಿದ್ದರಾಮಯ್ಯನವ್ರನ್ನ ಅಲ್ಲಿ ಕರೆದು ಅದು ಮಾತ್ರ ಮಾತಾಡ್ತಾರೆ ಅಂತ ಎಲ್ಲರ ಭಾವನೆಗಳಿತ್ತು. ಅದರ ಮಧ್ಯೆ ಬೆಳಗ್ಗೆಲ್ಲ ಏನಿಲ್ಲ, ಮಧ್ಯಾಹ್ನದ ನಂತರ ಏಕಾಏಕಿ ರಾಜೀನಾಮೆ ಕೇಳಿದ್ದಾರೆ ಅನ್ನೋದು ಇರೋದು. ಏಕಾಏಕಿ ಕೇಳೋಂಥದ್ದು ಏನು ಇತ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರೆ ಆಗತ್ತು. ನೋಡಿ ಸಿದ್ದರಾಮಯ್ಯನವರು, ಈಗ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಅವರು ಟೇಕ್ ಡಿಸಿಷನ್ ತಗೊಂಡಿದ್ದಾನೆ, 1-2 ತಿಂಗಳ ತಗೊಂಡಿದ್ದಾನೆ. ಈಗ ಆಲ್ರೆಡಿ ಅವರ ಕನಸಾಗಿದ್ದಂಥ ಜನಗಣತಿ ಮತ್ತು ಸಾಮಾಜಿಕ ಶೈಕ್ಷಣಿಕ ಇದನ್ನು ಏನು ಮಾಡಿಸಿದ್ದಿದ್ರು ಅದನ್ನು ಅವರು ಪಡೆದು ಅದನ್ನು ಅನುಷ್ಠಾನ ಮಾಡೋಗಂಟನಾದ್ರು ಬಿಡಬೇಕಾಗಿತ್ತು. ಈಗ ಅವರು ಅಂಥ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಭಾಳ ವರ್ಷಗಳಿಂದ ಈ ಹಿಂದೆಯೇ ಆ ಕಾರ್ಯಕ್ರಮಗಳನ್ನ ಮಾಡಿದರು. ಜನಗಣತಿ ಅಂತ ಹೇಳಿದ್ದೇನೆ, ಕಾಂತರಾಜ್ ವರದಿ. ಆ ಕಾಂತರಾಜ್ ವರದಿಯನ್ನು 10 ವರ್ಷಗಳಾಯಿತು ಅಂತ ಹೇಳಿದ್ದೇನೆ. ಇವರೆಲ್ಲನೂ ಹೇಳಿ ಅದನ್ನು ಬೇಡ ಅಂತೇಳಿ ಮತ್ತೆ ಜನಗಣತಿ ಮಾಡಿಸಿದ್ರು ಮತ್ತು ಸಾಮಾಜಿಕ ಶೈಕ್ಷಣಿಕ ವರದಿನೂ ಮಾಡಿಸಿದ್ರು. ಈ ವರದಿನ ಅವ್ರನ್ನ ಪಡ್ಕೊಳ್ಳೋದಕ್ಕೆ ಬಿಡಬೇಕಾಗಿತ್ತು ಅನ್ನೋದು ನಮ್ಮ ಒಂದು ಉದ್ದೇಶ. ಬಿಟ್ಟಿದ್ದರೆ ಅವರು ಅನುಷ್ಠಾನ ಮಾಡ್ತಿದ್ರು. ಅನುಷ್ಠಾನ ಮಾಡಿದ್ಮೇಲೆ ರಾಜೀನಾಮೆ ಕೊಟ್ಟಿದ್ರು, ಅವರೇ ಕೊಡ್ತಾಯಿದ್ರು. ಅದನ್ನೇನು ದೊಡ್ಡದು ಮಾಡೋ ಅಂಥದ್ದೇನು ಇರ್ತಿಲ್ಲ. ಈ ಸುರ್ಜೇವಾಲಾ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ, ರಾಜ್ಯಸಭಾ ಎಲೆಕ್ಷನ್ ಸಂಬಂಧಪಟ್ಟ ಮಾತ್ರ ಮಾತಾಡಿರೋದು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಮುಂದುವರಿತಾರೆ ಅಂತ ಹೇಳ್ತಾರೆ. ಸುರ್ಜೇವಾಲಾ ಹೇಳಿದ ತಕ್ಷಣ ಮಾರನೇ ದಿನ ಬೆಳಿಗ್ಗೆ ಸಿದ್ದರಾಮಯ್ಯರು ಏಕಾಕಿ ರಾಜೀನಾಮೆ ಕೊಡ್ತಾರೆ ಸರ್. ಅದನ್ನೇ ನಾನು ನಿಮಗೆ ಇಷ್ಟೊತ್ತು ಹೇಳಿದ್ದು. ಆ ಥರ ಮಾಡಬಾರ್ದಾಗಿತ್ತು. ಸಿದ್ದರಾಮಯ್ಯನವ್ರಿಗೆ ಇಲ್ಲ ನಾವು ಬರ್ತಾ ಇದ್ದೀವಿಲ್ಲ, ನೀವು ಬನ್ನಿ, ಇದ್ರ ಬಗ್ಗೆ ಇದೆ ಅಂತ ವಿಷಯ ತಿಳಿಸಿ ಮಾತಾಡಿದರೆ ಏನು ಆಗ್ತಿತ್ತಿಲ್ಲ. ಆ ವಿಷಯನೇ ಇಲ್ಲ. ಆ ವಿಷಯ ಇದ್ದಿದ್ದೇ ಬೇರೆ. ರಾಜ್ಯಸಭಾ ಮೆಂಬರ್ ಮತ್ತು ವಿಧಾನ ಪರಿಷತ್ತನ್ನು ಆಯ್ಕೆ ಮಾಡೋಂಥ ಇದನ್ನಂತ ಕರೆದಿದ್ದು, ಅದ್ರ ಬಗ್ಗೆ ಅವ್ರು ಕೇಳಬೇಕಾಗಿತ್ತು. ಇದನ್ನು ಮಾಡಿದ್ದು ತಪ್ಪು. ಮತ್ತು ಜೊತೆಗೆ ಸಿದ್ದರಾಮಯ್ಯರಲ್ಲ, ಸಿದ್ದರಾಮಯ್ಯನ ಹೆಸರೇ ಒಂದು ಶಕ್ತಿ ಮತ್ತು ಒಂದು ಚೈತನ್ಯ. ಅದು ಕಾಂಗ್ರೆಸ್ಗೆ 2006 ಬಂದಾಗ ಇವರು ಅಲ್ಲಿಂದ ಇಲ್ಲಿ ತನಕ 20 ವರ್ಷಗಳು ತಮ್ಮ ಎಲ್ಲನೂ ದಾರಿ ಎಳೆದಿದ್ದಾರೆ ಕಾಂಗ್ರೆಸ್ಗೆ. ಅದಕ್ಕಾಗಿಯೇ ಅದು 2013ರಿಂದ 18 ಮತ್ತು 23ರಿಂದ 26ಕ್ಕೆ ಅಧಿಕಾರಕ್ಕೆ ಬರೋಕ್ಕೆ ಕಾರಣರಾದರು ಅಂತ. ಮತ್ತೆ ಮುಂದೆ 28ರಲ್ಲೂ ಅಧಿಕಾರಕ್ಕೆ ಬರ್ತಾ ಇತ್ತು. ಇವರು ಹೇಗೆ ಏನು ಅಂತ ಫಸ್ಟೇ ಮೊದಲೇ ಮಾಡ್ಕೊಂಡು ಪ್ಲ್ಯಾನ್ ಮಾಡಬೇಕಾಗಿತ್ತು. ಇದು ಮಾಡಿದ್ದು ತಪ್ಪು ಅನ್ನಿಸ್ತು. ಎಲ್ಲೋ ಒಂದು ಕಡೆ 2 ವರ್ಷ ಅಂತ ಏನಾದ್ರು ಮಾತುಕತೆ ಆಗಿತ್ತ? ಯಾವುದೇ ರೀತಿ ಮಾತುಕತೆ ಆಗಿಲ್ಲ. ಅಲ್ಲಿ ಮಾತುಕತೆ ಆಗಿದ್ರೆ 2 ವರ್ಷ ಆದಾಗಲೇ ಬಿಟ್ಬಿಡ್ತಾಯಿದ್ರು. 6 ತಿಂಗಳು ತೇಳಬೇಕಾಗಿತ್ತು. ಸಿದ್ದರಾಮಯ್ಯನವ್ರು ನೋಡ್ರಿ, ಅವ್ರ ಜೀವಮಾನದಲ್ಲಿ ಇಟ್ಟ ಹೆಜ್ಜೆ ಕೊಟ್ಟ ಮಾತು ಇಲ್ಲಿ ಗಂಟ ತಪ್ಪಿಲ್ಲ, ಆಯಿತಾ? ಅಂಥದ್ರಲ್ಲಿ ಇದನ್ನು 2 ವರ್ಷಕ್ಕೆ ಮಾಡ್ಬಿಟ್ಟು 6 ತಿಂಗಳು ತಳ್ಳಬೇಕಾಗಿತ್ತೇನಿತ್ತು. ಈಗ ಮೊನ್ನೆ ಹೇಳಿದಾಗ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರೆ ರಜಾ ಇದೇನೇನೆ, ಅದು ನಾನು ಮಾತು ಕೊಟ್ಟಿದ್ದೀನಪ್ಪ, ನಾನು ಇವತ್ತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ವಾ? ಸಿದ್ದರಾಮಯ್ಯನವ್ರ ಬಗ್ಗೆ ಎಲ್ಲ ಅರಿವಿರಬೇಕು. ಮತ್ತು ಅವರೊಬ್ಬ ಈ ರಾಜ್ಯ ಕಂಡಂಥ ಅದ್ಭುತ ವ್ಯಕ್ತಿ. ಅಂಥವ್ರಿಗೆ ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋದು ಅನಿಸಿಕೆ. ಎಲ್ಲೋ ಒಂದು ಕಡೆ 2028 ಚುನಾವಣೆಗೆ ಏನಾದ್ರು ಇದು ಏನು ಸಮಸ್ಯೆ ಆಗುತ್ತಾ ಅಂತ ಕಾಂಗ್ರೆಸ್ಗೆ ಏನಾರು? ಈಗ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೂ ಈ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳ ಆಡಳಿತ ಇರ್ತದೆ. 2 ವರ್ಷದಲ್ಲಿ ಅವ್ರನ್ನ ಹೇಗೆ ನಡೆಸ್ಕೊತಾರೆ ಅನ್ನೋದ್ರ ಮೇಲೆ ನಿಂತಿರ್ತದೆ. ಅಹಿಂದಾಗ ಏನಾರು ಸಮಸ್ಯೆ ಆಗುತ್ತೆ? ಅಹಿಂದ ಓಟ್ಗಳು ಏನಾರು ವೋಟ್ ಬ್ಯಾಂಕ್ ಏನೋ ಸಮಸ್ಯೆ ಆಗುತ್ತೆ? 2 ವರ್ಷಗಳು ಅವ್ರು ಹೇಗೆ ನಡೆಸ್ಕೊತಾರೆ, ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು.
ಈಗ ಸಿದ್ದರಾಮಯ್ಯನವ್ರನ್ನ ನಂಬಿರೋ ಅಂಥವ್ರು ನಾವು ಅಹಿಂದ ಶೋಷಿತ ವರ್ಗ ಎಲ್ಲ ಜನಾಂಗದವ್ರನ್ನ ಅವ್ರನ್ನ ನಂಬಿದ್ದೀವಿ. ಅವ್ರಿಗೆ ಹೇಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವತ್ತಿನ ಚುನಾವಣೆ. ಎಲ್ಲೊಂದು ಕಡೆ ಪತ್ರಿಕಾಗೋಷ್ಠಿಯಲ್ಲಿ ಬರೀ ಶಾಸಕರಾಗಿ ಮುಂದುವರಿತೀನಿ, ನನ್ನ ಮಗನಿಗೂ ಯಾವ ಸ್ಥಾನ ಬೇಡ ಅಂತ ಹೇಳ್ತಾರೆ. ಎಲ್ಲೊಂದು ಕಡೆ ಭಾವುಕರಾಗಿಲ್ವ ಸರ್ ಸಿದ್ದರಾಮಯ್ಯ ಅವರು? ಭಾವುಕ್ರೇನು ಆಗಿಲ್ಲ. ಅವರು ಏನೋ ಅವ್ರು ಕೊಟ್ಟಂತ ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ, ಸಿದ್ದರಾಮಯ್ಯನವ್ರು ಒಂದು ಸತಿ ಮಾತು ಕೊಟ್ಟರೆ ಅದನ್ನು ನಡೆಸೋದಕ್ಕೇನೆ ರೆಡಿ ಇರೋಂಥ ಜನ ಅವರು. ಅಂಥದ್ರಲ್ಲಿ ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಅದೇನು ಭಾವುಕರಾಗಿ ಅಂತೆಲ್ಲ ಅದನ್ನು ಅವರು ದೇಹಕ್ಕೆ ಕರೆಸಿದ್ದಾರೆ, ಅದನ್ನು ಹೇಳ್ಬಿಟ್ಟು ಮಾಡಿದರೆ ಚೆನ್ನಾಗಿರೋದು ಅನ್ನೋದು ಒಂದು ಇದು. ತಾವು ಕೂಡ ಪರಮಾತರಾಗಿದ್ದೀರಾ, ತಮಗೂ ಎಲ್ಲೋ ಒಂದು ಕಡೆ ನೋವು ಆನಂದ ಭಾಷೆ ಬರ್ತಾ ಇದೆ, ತಮಗೆಲ್ಲ ನೋವಾಗ್ತಾ ಇದೆ. ಹೌದು, ಅದರಲ್ಲೇನು ಎರಡು ಮಾತಿಲ್ಲ. ಹೇಳದಂತೆ ಮಾಡ್ಬೋದಾಗಿತ್ತು ಅವರು, ರಾಜೀನಾಮೆನ ನೀವು ಕೊಡಬೇಕು ಹೀಗೆಲ್ಲ ಹೀಗೆ ಮಾಡಿ ಅಂತ. ಅವ್ರು ಕೇಳಿದ್ರು, ಒಂದು 2 ತಿಂಗಳ ಸಮಯ ಕೇಳಿದರು. ಅಲ್ಲಿ ತನಕ ಅವರು ಜನಗಣತಿ ಇತ್ತು, ಮತ್ತು ಅದನ್ನೆಲ್ಲ ತೊಗೊಂಡಿದ್ದೀನಿ ಅನುಷ್ಠಾನ ಮಾಡೋ ತನಕ ಅವ್ರನ್ನ ಬಿಡಬೇಕಾಗಿತ್ತು. ನೆನ್ನೆ ಸಿದ್ದರಾಮಯ್ಯ ಅವರ ಭೇಟಿ ಮಾಡಿದ್ರೆ ಸರ್? ಹೌದು, ಮೊನ್ನೆ ಅಲ್ಲೇ ಇದ್ದು ಸಿಕ್ಕಿದ್ರು ಸರ್. ನೆನ್ನೆ ಜೈಲಿಗೆ ಹೊರಟು.